ನಮ್ಮ ಜನಪ್ರಿಯ ಶಾಸಕರು ಮತ್ತೆ ಅಭಿವೃದ್ಧಿಗೆ ಹೆಸರಾದಂತ ನಮ್ಮ ರಿಜ್ವಾನ್ ಅರ್ಷದ್ ಅವರ ಒಂದು ಏನು ಅವ್ರ ಕೊಡುಗೆ ಶಿವಾಜಿನಗರ್ಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಅವ್ರಿಗೆ ಯಾವುದೇ ಹುದ್ದೆ ಕೊಟ್ಟರು ಕೂಡ ಅವರು ಅಚ್ಚುಕಟ್ಟಾಗಿ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಿರೋ ವಿಷಯ. ನಾವು ಕೇಳೋದು ಒಂದೇ, ಅವರು ಯಾವತ್ತೂ ಹುದ್ದೆಗೋಸ್ಕರ ಕೆಲಸ ಮಾಡಿದ, ನಾನು ಹುದ್ದೆ ಬೇಕೇ ಬೇಕು ನನ್ಗೆ ಕೆಲಸ ಮಾಡೋ ನಾಯಕರಲ್ಲ ಅವರು. ಅವ್ರು ಬಂದು ಜನರಿಗೋಸ್ಕರ, ಜನರ ಪರವಾಗಿ, ಜನರ ನಿಮಿತ್ತ ಕೆಲಸ ಮಾಡೋರು ಅಂತ. ಅವ್ರಿಗೆ ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೊಸದಾಗಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅವರು ಒಳ್ಳೆ ಆಡಳಿತ ಕೊಡ್ತಾರೆ. ಆ ಒಳ್ಳೆ ಆಡಳಿತದಲ್ಲಿ ಒಳ್ಳೆ ಕೆಲಸ ಮಾಡೋ ನಮ್ಮ ಶಾಸಕರು ರಿಜ್ವಾನ್ ಅರ್ಷದ್ ಅವರು ಇದ್ರೆ ನಮ್ಮ ಕರ್ನಾಟಕಕ್ಕೆ ತುಂಬಾ ಕೊಡುಗೆಗಳು ಬರುತ್ತೆ, ಒಳ್ಳೆ ಕೆಲಸ ಮಾಡ್ತಾರಂತ ತಮ್ಮಲ್ಲಿ ನಾವೆಲ್ಲ ಏನಿಲ್ಲಿ ಸೇರಿದೀವಿ ಇವತ್ತು. ನಮ್ಮ ಶಿವಶಂಕರು ಮತ್ತೆ ನಮ್ಮ ದೇವಣ್ಣ, ಆನಂದಣ್ಣ ಅವರು ಮತ್ತೆ ಎಲ್ಲರೂ ಇಲ್ಲಿ ಸೇರಿ, ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕೃಷ್ಣೇಗೌಡರು, ನಮ್ಮ ಮೆತಿನ್ ಅವರು, ಸುಮತಾ ಅವರು, ಇಸ್ಮಾಯಿಲ್ ಅವರು ಇಲ್ಲಿ ಬಂದು ಯಾವುದೇ ಬಂದು ಭೇದ ಭಾವ ಇಲ್ಲ. ಇಲ್ಲಿ ನೋಡಿ, ನಾವು ಹಿಂದೂಸು ಇದೀವಿ, ಮುಸ್ಲಿಮ್ಸು ಇದೀವಿ, ಕ್ರಿಶ್ಚಿಯನ್ಸು ಇದೀವಿ. ಇದು ಬಂದು ಸಮಾನವಾಗಿ ಅವ್ರಿಗೆ ಒಳ್ಳೆ ಹುದ್ದೆ ಕೊಟ್ರೆ ಅವರು ಕಟ್ಟುನಿಟ್ಟಾಗಿ, ಅಚ್ಚುಕಟ್ಟಾಗಿ ಅವರು ಮಾಡ್ತಾರಂತ ತಮ್ಮಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಈ ಒಂದು ಹುದ್ದೆಗೋಸ್ಕರ ಇವತ್ತು ಏನು ಒಂದು ಗಣಪತಿ ಹೋಮ ಇರಬಹುದು, ನವಗ್ರಹ ಹೋಮ ಇರಬಹುದು, ನಮ್ಮ ಶಿವ ತಂಡದವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರು ಒಳ್ಳೇದಾಗ್ಲಿ, ಬರೋ ದಿನಗಳಲ್ಲಿ ಕೂಡ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬೇಡ್ಕೊಳ್ತಾ ಇದೀವಿ. ಬಟ್ ನಾವು ಕೇಳೋದು ಒಂದೇ ಒಂದು, ರಿಜ್ವಾನ್ ಅರ್ಷದ್ ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮೆಲ್ಲ ಬೇಡಿಕೆ ಇದೆ. ಥ್ಯಾಂಕ್ ಯು.